ಧನ್ಯವಾದಗಳು. ಈಗ ನಮ್ಮ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಫಿಯನ್ನು ಬೆಳೆಯುತ್ತಿರುವಂಥ ಶ್ರೀಯುತ ಸಿದ್ದರಾಮಯ್ಯ ನೀರ್ನಳ್ಳಿ ಅವರು ಕಾಫಿ ಬೆಳೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಅಧ್ಯಕ್ಷರೇ, ವೇದಿಕೆ ಮೇಲಿರುವಂಥ ಗಣ್ಯರೇ, ರೈತ ಕೃಷಿ ಮಿತ್ರರೇ, ನಾನು ಅಡಿಕೆ ಬೆಳೆಯಲ್ಲಿ ಕಾಫಿಯನ್ನು ಬೆಳೀತಾ ಇದ್ದೇವೆ. ಅದರ ಬಗ್ಗೆ ನನ್ನ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ನಾವು ಮೊದಲು ಅಡಿಕೆ ಬೆಳೆದಲ್ಲಿ ತೋಟದಲ್ಲಿ ಉಪ ಬೆಳೆಯಾಗಿ ಕೋಕೋವನ್ನು ಬೆಳೀತಾ ಇದ್ವಿ. ಬಾಳೆ ಇತ್ತು ಮೊದಲೇ. ಬಾಳೆಯಿಂದ ಮೆಣಸಿಗೆ ತೊಂದರೆ ಆಗ್ತದೆ, ಕೋಕೋದಿಂದ ತೊಂದರೆ ಆಗಲಿಕ್ಕಿಲ್ಲ ಅಂತ ಕೋಕೋ ಬೆಳೆದ್ವಿ. ಕೋಕೋ ಬೆಳೆದರೆ ಕೋಕೋಕ್ಕೆ ರೋಗದ ಬಾಧೆ ಹೆಚ್ಚಾಯಿತು. ಅದನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ಅದನ್ನು ಅಲ್ಲಿಗೆ ಬಂದ್ ಮಾಡಿದ್ವಿ. ಆ ನಂತರ ವೆನಿಲಾಕ್ಕೆ ಹೋದ್ವಿ. ವೆನಿಲಾನು ರೇಟ್ ಬಿದ್ದು ಅದು ಹೋಯಿತು. ಅದನ್ನು ಬೆಳೀಲಿಕ್ಕೆ ಆಗಲಿಲ್ಲ. ಆನಂತರ ಅಗರ ಬೆಳೆಯನ್ನು ಬೆಳೆದ್ವಿ. ಅಗರೊಡ್ಡನ ಗಿಡವನ್ನು ಹಚ್ಚಿದ್ವಿ. ನಾನೊಂದು 500 ಗಿಡವನ್ನು ಹಚ್ಚಿ ಅದು ಪ್ರಯೋಜನ ಆಗದೆ ಒಂದು 8 ರಿಂದ 10 ಲಕ್ಷ ರೂಪಾಯಿ ಅದಕ್ಕೆ ಇನಾಗ್ಯುಲೇಷನ್ಗೆ ಖರ್ಚು ಮಾಡ್ಕೊಂಡಿದ್ವಿ. ಆ ಬೆಳೆಯನ್ನು ಕಡಿದು ತೆಗೆದ ನಂತರ ನಮಗೆ ಯಾಕಂದ್ರೆ ಅಡಿಗೆದು ಮತ್ತು ಮೆಣಸಿನ ಉತ್ಪನ್ನ ಹೆಚ್ಚಾಗಾಯಿತು. ಮಧ್ಯದಲ್ಲಿ ಉಪ ಬೆಳೆಯನ್ನು ಯಾವುದು ಬೆಳಿಬೇಕು ಅಂತ ವಿಚಾರ ಮಾಡ್ತಾ ಇದ್ವಿ. ನಮಗೆ ಕಾಫಿಯನ್ನು ಬೆಳಿಬಹುದು ಅಂತ ಅನಿಸ್ತು. ಮೊದಲೇ ಒಂದು ಸಲ ನಾವು ಒಂದು 20 ವರ್ಷದ ಹಿಂದೆ ಕಾವೇರಿ ಕಾಫಿಯನ್ನು ಬೆಳೆದು ಅದು ನಮ್ಮ ಹತ್ರ ಕೊಯ್ಲು ಮಾಡಲಿಕ್ಕೆ ಆಗಲಿಲ್ಲಾಗಿತ್ತು. ಮಾರ್ಕೆಟಿಂದು ತೊಂದರೆ ಇತ್ತು. ಈಗ ಮಧ್ಯದಲ್ಲಿ ಕಾಫಿಯನ್ನು ಬೆಳಿಬೋದು ಅಂತ ವಿಚಾರ ಮಾಡಲಿಕ್ಕೆ ಒಂದು ಕಾರಣ ಅಂದರೆ ನಮ್ಮದೊಂದು ವಾಹನ ಇತ್ತು, ಲಾರಿ. ಅದರಲ್ಲಿ ನಾವು ಮೆಣಸಿನ ಬಳ್ಳಿಗಳನ್ನು ಚಿಕ್ಕಮಗಳೂರಿಗೆ ಸಾಗಿಸ್ತಾ ಇದ್ವಿ. ಅಲ್ಲಿ ರೈತರು ತಗೊಳ್ತಾ ಇತ್ತು. ಇಲ್ಲಿ ನರ್ಸರಿ ಮಾಡ್ತಿದ್ರು ಅವ್ರದ್ದು. ಆವಾಗ ನೋಡಿಕೊಂಡಾಗ ನಮಗೆ ಕಾಫಿ ಬೆಳಿಬೋದು ಅನಿಸ್ತಿ. ಡಾಕ್ಟರ್ ವೇಣುಗೋಪಾಲನನ್ನು ಕೇಳಿದ್ವಿ. ಅವರು ಅಡ್ಡಿಲ್ಲ ಅಂದರು. VM ಮಾಡಿದ್ರು ಅಡ್ಡಿಲ್ಲ ಅಂದರು. ಅಡಿಕೆ ತೋಟದ ಸಾಲುಗಳ ಮಧ್ಯದಲ್ಲಿ ನಾವು ಕಾಫಿ ನಾಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕಾಫಿಯಲ್ಲಿ ಮುಖ್ಯವಾಗಿ ನನಗೆ ತಿಳಿದ ಮಟ್ಟಿಗೆ 2 ದೊಡ್ಡ ಜಾತಿ ಇದೆ. ಒಂದು ಅರೇಬಿಕಾ, ಮತ್ತೊಂದು ರೊಬೆಸ್ಟಾ. ತೋಟದ ಒಳಗೆ ಅರೇಬಿಕಾ ಜಾತಿ ಚೆನ್ನಾಗಿ ಬರ್ತದೆ. ಅದರಲ್ಲಿ ಚಂದ್ರಗಿರಿ ಅಂತದ್ದು. ನಮ್ಮದು ಸಾಮಾನ್ಯವಾಗಿ ಹಳೆಯ ತೋಟ 10 ಅಡಿ ದೂರ, 14 ಅಡಿ ಬರಣ, ಹಿಂಗೆ 7.5 ಅಡಿ ಅಂತರದಲ್ಲಿತ್ತು. 10 ಅಡಿ ನಡುವಿಗೆ ಒಂದು ಕಾಫಿ ಗಿಡವನ್ನು ನಾಟಿ ಮಾಡ್ತಾ ಹೋದ್ವಿ. ನಾಟಿ ಮಾಡಬೇಕಾದ್ರೆ ಮೊದಲು ನಾವು ಚಿಕ್ಕಮಗಳೂರಿನಲ್ಲಿ ಗಿಡವನ್ನು ತರಬೇಕಾದ್ರೆ ಹಿರಿಯ ರೈತರೊಬ್ಬರ ಹತ್ರ ಕೇಳಿದ್ವಿ, ಕಾಫಿ ಬೆಳೆದರೆ ಆಗ್ಬೋದು, ಹಣ ಗಳಿಸ್ಬೋದು ಅಂತ ಕೇಳಿದ್ವಿ. ಆ ವ್ಯಕ್ತಿ ನಮಗೊಂದು ಚೆನ್ನಾಗೊಂದು ಮಾತು ಹೇಳಿದ್ರು. ಅದು ನಮ್ಗೆ ಒಳ್ಳೇದು ಅಂತ ಅನಿಸ್ತು. ಹೆಗಡವರೇ, ಉದ್ಧಾರ ಆಗ್ತೀರಿ ನೀವು. ಯಾಕಂದರೆ ಕಾಫಿ ಗಿಡಕ್ಕೆ ತಾಯಿ ಬೇರೆ ಇದೆ. ನಿಮ್ಮ ಅಡಿಕೆಗೆ ತಾಯಿ ಬೇರೆ ಇಲ್ಲ, ಮೆಣಸಿಗೆ ತಾಯಿ ಬೇರೆ ಇಲ್ಲ, ತೆಂಗಿ ತಾಯಿ ಬೇರೆ ಇಲ್ಲ. ಇದು ಬೆಳೆದ್ರೆ ನಿಮಗೆ ಉದ್ಧಾರ ಆಗತ್ತೆ. ತಾಯಿ ಬೇರೆ ಇದ್ದಿದ್ದು ಬೆಳೆದ್ರೆ ಉದ್ಧಾರ ಆಗತ್ತೆ ಅಂತ ಹೇಳಿದರು. ಅದು ನಮಗೀಗೊಂದು 2 ವರ್ಷದಿಂದ ಒಳ್ಳೇದಂತ ಅನಿಸ್ತಾ ಇದೆ. ಆ ನಂತರ ನಾವು ಕಾಫಿ ಗಿಡನಲ್ಲಿ ತೊಗೊಂಡು ಬಂದ್ವಿ. ಅದರಲ್ಲಿ ಚಂದ್ರಗಿರಿ ಜಾತಿಯನ್ನು ತೊಗೊಂಡು ಬಂದ್ವಿ. ಅಡಿಕೆ 2 ಮರಗಳ ಮಧ್ಯದಲ್ಲಿ 9 ಅಡಿ ತೋಟನೂ ಇದೆ, 10 ಅಡಿ ಇದು ಇದೆ. 9 ಅಡಿ ನಡುವಿಗೆ ಒಂದು ಅಡಿಯ ಕುಳಿಯನ್ನು ಮಾಡಿದ್ವಿ. ಅದರ ನಡುವೆ 2 ಹಾರೆಕೋಲ್ ಹೊಡೆದು 2 ಮತ್ತು ಹೋಲ್ ಮಾಡಿದ್ವಿ. ಮೇಲಿನ ಮಣ್ಣಿಗೆ ಸ್ವಲ್ಪ ದಡ್ಡಿ ಗೊಬ್ಬರ, ಕಂಪೋಸ್ಟು, ಆಮೇಲೆ ಒಂದು 50 ಗ್ರಾಮ್ ಫಾಸ್ಫೇಟ್ ಹಾಕಿ ನೆಲದ ಮಟ್ಟಕ್ಕೆ ತುಂಬಿ ಕಾಫಿ ಗಿಡ ನೆಟ್ವಿ. ಕಾಫಿ ಗಿಡ ನೆಟ್ಟ ನಂತರ 1 ವಾರದಲ್ಲಿ ಗೊತ್ತಾಯಿತು ಅದರ ಮೇಲೆ ಅಡಿಕೆ ಸೋಗಿ ಬಿದ್ದು ಅದು ಗಿಡ ಮುರಿಲಿಕ್ಕೆ. ಅದಕ್ಕೆ ಒಂದು 3 ದಬ್ಬೆಗಳನ್ನು ಹೀಗೆ ಅಡ್ಡ ಮಾಡಿ ಸ್ವಲ್ಪ ಕ್ರಾಸ್ ಮಾಡಿ ನಿಲ್ಲಿಸಿದ್ವಿ. ಅದರಿಂದ ರಕ್ಷಣೆ ಆಯಿತು. 1 ವರ್ಷದವರೆಗೆ ನಿಮಗೆ ಆ ದಬ್ಬೆ ಬೇಕಾಗುತ್ತೆ ಅಡ್ಡ ನಿಲ್ಲಿಸುವಂಥದ್ದು. ನಾಟಿ ಮಾಡಿ ಒಂದು 20 ದಿವಸಕ್ಕೆ ಒಂದು 20 ಗ್ರಾಮ್ DAP ಕೊಟ್ವಿ. ಈ ರಾಸಾಯನಿಕ ಗೊಬ್ಬರಗಳ ಶಿಫಾರಸನ್ನೆಲ್ಲ ನಮಗೆ VM ಅವರು ಕಾಲಕ್ಕೆ ಹೇಳ್ತಾ ಇದ್ರು. ಆಮೇಲೆ ಅದಕ್ಕೆ 19 ಆಲು ಸ್ಪ್ರೇ ಮಾಡಿದ್ವಿ. ತಿಂಗಳ ಮಾಡ್ತಾ ಇದ್ವಿ. 19 ಆಲು, ಒಂದ್ಸಲ ಕ್ರಾಂತಿ, 2 ಔಷಧವನ್ನು ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ರು. 1 ವರ್ಷಕ್ಕೆ ಸಾಮಾನ್ಯ 1.5 ಅಡಿ ಎತ್ತರ ಬಂತು. ಆಮೇಲೆ ಅದನ್ನು 2ನೇ ವರ್ಷದಲ್ಲಿ ಅದನ್ನು 30 ಇಂಚಿಗೆ ಅದನ್ನು ನಡುವೆ ಕಟಾವು ಮಾಡಿದ್ವಿ. ಕಟಾವು ಮಾಡಿಕೊಂಡು ಅಂದರೆ ಮೇಲೆ ಸೀದಾ ಬೆಳೆಯಲಿಕ್ಕೆ ಬಿಡಬಾರ್ದು. ಬೆಳೆಯಲಿಕ್ಕೆ ಬಿಟ್ಟರೆ 3ನೇ ವರ್ಷದಿಂದ ಕಾಯಿ ಪ್ರಾರಂಭ ಆಗ್ತದೆ. ಕಾಯಿ ಪ್ರಾರಂಭ ಆಗೋದು ಕೂಡ ಏನಾಗುತ್ತೆ, ಎತ್ತರ ಆದ ಗಿಡ ಅಡ್ಡ ಬಿದ್ದೋಗುತ್ತೆ ಕಾಯಿ ಬಂದು. ಅದಕ್ಕೆ 30 ಇಂಚಿಗೆ ಕಟ್ ಮಾಡಿಕೊಂಡು 1.5-2 ವರ್ಷದ ನಂತರ ಮಧ್ಯದಿಂದ ಮತ್ತೆ ಬರುತ್ತೆ. ಆಮೇಲೆ ಒಂದು 5 ಅಡಿಗೆ ನೀವು ಎತ್ತರ ಮಾಡ್ಕೊಳ್ಬೋದು. ಸುಲಭವಾಗಿ ಕೊಯ್ಲು ಒಂದು 3 ಕೊಯ್ಲಾಗತ್ತೆ. ಹಣ್ಣಾದಾಗ ಪ್ರಥಮವಾಗಿ ಕೊಯ್ಬೇಕು, ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. 2ನೇ ಕೊಯ್ಲು ದೊಡ್ಡದು, 2ನೇದು 3ನೇ ಕೊಯ್ಲು ದೊಡ್ಡದು ಆಗುತ್ತೆ. ನಾವು KG ಲೆಕ್ಕದಲ್ಲಿ ಅದನ್ನು ಕೊಯ್ಲಿಕ್ಕೆ ಕೊಡ್ತಿದ್ವಿ ಕೂಲಿಗಾರರಿಗೆ. ಒಂದು ಚೆರಿ ಮಾಡಿದರೆ 15 ಬಿಸಿಲಿಗೆ ಒಣಗತ್ತೆ.
ನೀನು ಮಷಿನ್ನಲ್ಲಿ ಪಾರ್ಚ್ಮೆಂಟ್ ಬೇಳೆ ಮೇಲಿನ ಸೊಪ್ಪೆ ತೆಗೆದು ಬೇಳೆ ಮಾಡಿ ಒಣಸೋದಿದೆ, ಅದು 4 ದಿವಸಕ್ಕೆ ಒಣಗುತ್ತೆ. ನಾವು ಆ ಮಷಿನ್ ಹಾಕ್ಕೊಂಡಿಲ್ಲ, ಈ ಸಲ ಹಾಕ್ತಾ ಇದ್ದೇವೆ. ಅಂದರೆ ಅದನ್ನು ಮಷಿನ್ ಹಾಕ್ಕೊಳ್ಬೇಕಾದ್ರೆ ಸಾಮಾನ್ಯ ಒಂದು 5-6 ಸಾವಿರ ಗಿಡ ಇರಬೇಕು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಮಾತ್ರ ಮಷಿನ್ ಹಾಕಿದರೆ ಲಾಭ ಆಗುತ್ತೆ. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದ್ರೆ ಆಗಲ್ಲ. ನಾವೊಂದು 10,000 ಗಿಡ ಚಂದ್ರಗಿರಿ ನೆಟ್ಕೊಂಡಿದ್ದೀವಿ. ಹಿಂದಿನ ಬೆಳೆ ನನಗೊಂದು 80 ಕ್ವಿಂಟಲ್ ಸಿಕ್ಕಿತ್ತು. ಅಡಿಕೆ ತೋಟದಲ್ಲಿ 80 ಕ್ವಿಂಟಲ್ ಸಿಕ್ಕಿ 24 ಲಕ್ಷ ರೂಪಾಯಿ ಉತ್ಪನ್ನ ಸಿಕ್ಕಿದೆ ನನಗೆ. ಹಾಗಾಗಿ ನೀವು ನಡುವಿಗೆ ಕಾಫಿಯನ್ನು ಉತ್ತಮವಾಗಿ ಬೆಳಿಬಹುದು. ನನ್ನ ಅನುಭವದ ಪ್ರಕಾರ 6-7ನೇ ವರ್ಷದ ನಂತರ ಇನ್ನು ಆ ಗಿಡಗಳು ಸಾಮಾನ್ಯವಾಗಿ ಒಂದು ಎಕರೆಗೆ 15 ಕ್ವಿಂಟಲ್ವರೆಗೂ ಇಳುವರಿ ಬರುತ್ತೆ. 530 ಗಿಡ ಇದ್ದರೆ ನೀವು ಅಡಿಕೆ ತೋಟ ಹಳೆ ತೋಟಗಳಲ್ಲಿ ಬಹಳ 600ರಿಂದ 800 ಮರದ ಮೇಲಿರುತ್ತೆ. ಅಂಥದ್ರಲ್ಲಿ ಕಾಫಿ ನಾಟಿ ಮಾಡೋದು ಬಹಳ ಕಷ್ಟ. ಮರದಿಂದ ಅಡಿಕೆ ಮರದಿಂದ ಒಂದು 4-5 ಅಡಿ ಅಂತರ ಇರಬೇಕು. ಅಷ್ಟು ದೂರದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಎರಡನೇದಾಗಿ ಕಾಫಿಯನ್ನು ನಾಟಿ ಮಾಡೋದ್ರಿಂದ ಒಂದು ಅನುಭವ ಅಂದರೆ ನಿಮಗೆ ಅಷ್ಟು ಜಾಗದಲ್ಲಿ ಕಳೆ ಬರೋದಿಲ್ಲ. ಆಮೇಲೆ ನಿಮಗೆ ಉತ್ತಮವಾದ ಮಲ್ಚಿಂಗ್ ಆಗುತ್ತೆ. ಏನೋ ಈ ತೆರಕು ಬಿದ್ದು ಕಾಫಿ ಕಳೆನೂ ಬರಲ್ಲ, ಅದೇನೋ ಬರೀ ಗೊಬ್ಬ ಆಗುತ್ತೆ. ಮತ್ತೆ ಕಾಫಿಗಾಗಿ ವಿಶೇಷವಾಗಿ ಏನು ಸಾವಯವ ದಡ್ಡಿ ಗೊಬ್ಬರ ಕೊಡೋದು ಅವಶ್ಯಕತೆ ಇಲ್ಲ. ವಿ.ಎಂ. ಮೇಡರ್ ಹೇಳಿದಂಗೆ ನಾವು ಅಡಿಕೆ ತೋಟದಲ್ಲಿ ಏನು ಮಾಡ್ತೀವಿ ಅಂದರೆ ಅಡಿಕೆ ಮರದ ಬುಡದಲ್ಲಿ ಗೊಬ್ಬರ ಹಾಕಲ್ಲ, ಬಣ್ಣದಲ್ಲಿ ಹಾಸ್ಕೊಂಡು ಹೋಗ್ಬಿಡ್ತೀವಿ. ಕಾಫಿ ಇರೋದ್ರಿಂದ ನಿಮ್ಗೆ ತೊಳೆದು ಹೋಗ್ಲಿಕ್ಕೂ ಅದು ಕೊಡಲ್ಲ. ಕಾಫಿದು ಬುಡದಲ್ಲಿ ಸೊಪ್ಪು ಬಿದ್ದು ತೆರಕು ಒಳ್ಳೆ ಗೊಬ್ಬರ ಆಗುತ್ತೆ. ಎರಡನೇದು. ಮೂರನೇದಾಗಿ ನಿಮಗೆ ಅದು ತೋಟದಲ್ಲಿ ತಂಪಿಡುತ್ತೆ. ಕಾಫಿ ಹಚ್ಚಿದ್ರಿಂದ ನಮಗೆ ಈಗ 6 ವರ್ಷದ ಅನುಭವ, ಅಡಿಕೆ ಬೆಳೆ ಏನು ಕಡಿಮೆ ಆಗಲಿಲ್ಲ, ಹೆಚ್ಚಿಗೆ ಆಗಿ ಅನಿಸ್ತಾ ಇದೆ. ಈ ಸಲ ಕಾಫಿ ಬೆಳೆ ಅತ್ಯುತ್ತಮವಾಗಿದೆ. ಹೋದ ಸಲ ಏನು ನಮಗೊಂದು 80 ಕ್ವಿಂಟಲ್ ಆಗಿತ್ತು. ಈಗ ನಮಗೆ ನೋಡಿದ್ರೆ ಈ ಸಲ ಒಂದು 150ರಿಂದ 200 ಕ್ವಿಂಟಲ್ ಚೆರಿ ಮಾಡಿದಷ್ಟು ಬರುವಷ್ಟು ಬೆಳೆ ಇದೆ. ವಿ.ಎಂ. ಮೇಡರ್ ಮಂದಿ ನೋಡಿದ್ದಾರೆ, ಅವರು ಅನಿಸಿಕೆ ಚೆನ್ನಾಗಿ ಇದೆ, ಇದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಪೋಷಕಾಂಶ ರಾಸಾಯನಿಕ ಗೊಬ್ಬರ ಒಂದು 3 ವೇಳೆ ಕೊಡೋದಿದೆ, ಅದು ವಿ.ಎಂ. ಮೇಡರ್ ತಿಳಿಸ್ತಾರೆ ನಿಮಗೆ. ಆಮೇಲೆ ಏನು ನಾವು ಕಾಳು ಮೆಣಸಿಗೆ ಸ್ಪ್ರೇ ಮಾಡ್ತೇವೆ, ಪೋಷಕಾಂಶ ಸ್ಪ್ರೇ, ಅದನ್ನು ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿದರೆ ಅದನ್ನು ಸ್ಪ್ರೇ ಮಾಡ್ತಾ ಇದ್ದಿದ್ದಕ್ಕೆ ಬೆಳೆ ಉತ್ತಮವಾಗಿ ಬರುತ್ತೆ. ನಮ್ಮ ಬೀಜದ ಕ್ವಾಲಿಟಿನೂ ಉತ್ತಮವಾಗಿದೆ. ನಾವು ಹೋದ ಸಲ ಏನು ಬೆಳೆದಿದ್ವಿ ಆ ಕಾಫಿ ಬೀಜವನ್ನು CPSRI ಬಾಳೆಹೊನ್ನೂರಿನಲ್ಲಿ ಮತ್ತು ಟಾಟಾದವರು ಬೆಂಗಳೂರಿನಲ್ಲಿ ಟೆಸ್ಟ್ ಮಾಡ್ತಾರೆ ಅದರ ಕ್ವಾಲಿಟಿಯನ್ನು. ಅದು ಟೆಸ್ಟ್ ಮಾಡಿದಾಗ ಚಿಕ್ಕಮಗಳೂರಿನ ಏನು ಕಾಫಿ ಕ್ವಾಲಿಟಿ ಇದೆ ಅಲ್ಲಿ ಬೆಳೆದು ಅದಕ್ಕಿಂತ ನಮ್ಮದು ಡಬಲ್ ಎ ಬಂದಿದೆ. ಅಲ್ಲಿ ಎ ಒಂದೇ ಬರುತ್ತೆ, ನಮ್ಗೆ ಡಬಲ್ ಎ ಇದೆ, ಅಷ್ಟು ಚೆನ್ನಾಗಿದೆ. ಇನ್ನು ನಿಮ್ಮದು ಈ ಬಾಬಾ ಗುಡ್ನಗಿರಿ ಸೈಡಲ್ಲೇ ಡಬಲ್ ಎ ಬರುತ್ತಂತೆ. ನಮ್ಮದು ಆ ಕ್ವಾಲಿಟಿ ಇದೆ, ಉತ್ತಮ ಗುಣಮಟ್ಟ ಇದೆ. ಅವರು ಏನೋ ಕೆಫಿನ್ ಹೇಳ್ತಾರೆ, ಅದು ಚೆನ್ನಾಗಿದೆ. ಬಾಕಿ ಎಲ್ಲದೂ ಗುಣಮಟ್ಟದಲ್ಲಿ ಬಾಕಿ ಏನೂ ತೊಂದರೆ ಇಲ್ಲ. ಅಡಿಕೆ ತೋಟದಲ್ಲಿ ನಾವು ಉಪ ಬೆಳೆಯಾಗಿ ಚೆನ್ನಾಗಿ ಬೆಳೆಕೊಳ್ಬೋದು. ಮತ್ತೆ ಅದನ್ನು ನೆಲದ ಮೇಲೆ ಇರೋದಕ್ಕೆ 5 ಅಡಿ 6 ಅಡಿ ಎತ್ತರದೊಳಗೆ ಹೆಂಗಸರು ಸಣ್ಣ ಮಕ್ಕಳು ಸಹಿತ ಕೊಯ್ಲು ಮಾಡಿ ಅದನ್ನು ಬೆಳೆ ತೆಗಿಬೋದು. ಒಂದು ಲಾಭದಾಯಕವಾಗಿ ಬೆಳೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಅವಕಾಶಕ್ಕೆ ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ಮತ್ತು ಸೊಸೈಟಿಯವರಿಗೆ ಧನ್ಯವಾದಗಳು ಹೇಳಿ ಏನು ಪ್ರಶ್ನೆ ಉತ್ತರದಲ್ಲಿ ಇದ್ದಕ್ಕೆ ಕೇಳ್ತೀನಿ ಮತ್ತು ತಿಳಿಸ್ತೀನಿ.